ಪ್ರಾಚೀನ ಕಾಲದಿಂದಲೂ ನಾವು ಆಹಾರ ವಸ್ತುಗಳನ್ನು ಒಣಗಿಸ್ತಾ ಬಂದಿದ್ದೇವೆ. ತಿನ್ನೋ ವಸ್ತುಗಳನ್ನು ಈ ರೀತಿ ಬಿಸಿಲಲ್ಲಿ ಒಣಗಿಸಿದ್ರೆ ಅವುಗಳಲ್ಲಿರೋ ನೀರಿನ ಅಂಶ ಹೊರಟು ಹೋಗುತ್ತೆ. ಒಣಗಿದ ವಸ್ತುಗಳನ್ನು ಬಹಳ ದಿನ ಇಟ್ಟು ಬಳಸಬಹುದು. ಆದರೆ ಈ ರೀತಿ ಒಣಗಿಸೋದಕ್ಕೆ ಬಹಳ ಸಮಯ ಬೇಕು. ಅದೂ ಅಲ್ಲದೆ ಇವನ್ನು ಧೂಳು, ಪ್ರಾಣಿ, ಪಕ್ಷಿಗಳಿಂದ ಕಾಪಾಡೋದು ಕಷ್ಟ. ಇನ್ನೊಂದು ಅಂತಂದರೆ ಆಹಾರ ಪದಾರ್ಥಗಳನ್ನು ಬೇಸಿಗೆಯಲ್ಲಿ ಮಾತ್ರ ಚೆನ್ನಾಗಿ ಬಿಸಿಲಿರುವಾಗ ಮಾತ್ರ ಒಣಗಿಸಬಹುದು. ಬೇರೆ ಹೊತ್ತಿನಲ್ಲಿ ಆಹಾರ ವಸ್ತುಗಳು ಬೇಗ ಹಾಳಾಗಿಬಿಡುತ್ತವೆ, ಬೂಸ್ಟ್ ಬಂದ್ಬಿಡುತ್ತೆ. ಅದರ ಬದಲು ನಮಗೆ ಯಾವಾಗ ಬೇಕೋ ಆವಾಗ ಒಣಗಿಸೋದಕ್ಕೆ ಸಾಧ್ಯ ಆದರೆ ಒಳ್ಳೆಯದಲ್ವೇ? ಹೇಗೆ ಮಾಡೋದು? ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಬಯೋಮಾಸ್ ಡ್ರೈಯರ್. ಬಯೋಮಾಸ್ ಡ್ರೈಯರ್ ಅಂತಂದರೆ ಗ್ರಾಮಗಳಲ್ಲಿ ಅನಾಯಾಸ ಸಿಗುವ ಸೌದೆ, ಒಣಗಿದ ಎಲೆ, ಚಿಪ್ಪು ಇಂಥ ಪದಾರ್ಥಗಳನ್ನು ಸುಟ್ಟು ಆಹಾರ ವಸ್ತುಗಳನ್ನು ಬಿಸಿ ಮಾಡುವ ಡ್ರೈಯರ್ ಅಂತ ಅರ್ಥ. ಇದರಲ್ಲಿ ಆಹಾರ ವಸ್ತುಗಳನ್ನು ಬಹಳ ಬೇಗನೆ ಒಣಗಿಸಬಹುದು. ಶುದ್ಧತೆ, ಬಣ್ಣ, ವಾಸನೆ, ರುಚಿಯ ದೃಷ್ಟಿಯಿಂದನೂ ಅವುಗಳ ಗುಣಮಟ್ಟ ಉತ್ತಮವಾಗಿರುತ್ತೆ. ಕರೆಂಟ್ನಿಂದ ಅಥವಾ ಸೂರ್ಯನ ಬಿಸಿಲಿನಿಂದ ನಡೆಯೋ ಡ್ರೈಯರ್ಗಳು ಇವೆ. ಆದರೆ ಗ್ರಾಮಗಳಲ್ಲಿ ಕರೆಂಟಿನ ಕೊರತೆ ಇರುತ್ತೆ, ಇಡೀ ವರ್ಷ ಬಿಸಿಲು ಇರಲ್ಲ. ಆದರೆ ಬಯೋಮಾಸ್ ಡ್ರೈಯರ್ನ ಮಳೆಗಾಲದಲ್ಲೂ ಬಳಸಬಹುದು, ಹಗಲು ರಾತ್ರಿ ಯಾವಾಗ ಬೇಕಾದರೂ ಬಳಸಬಹುದು. ಟೆಕ್ನಾಲಜಿ ಇನ್ಫಾರ್ಮ್ಯಾಟಿಕ್ಸ್ ಡಿಸೈನ್ ಎಂಡೇವರ್ ಟೈಡ್ ಅನ್ನೋ ಸಂಸ್ಥೆ ಗ್ರಾಮೀಣ ಪ್ರದೇಶದಲ್ಲಿನ ಜನರಿಗೆ ಪ್ರಯೋಜನ ಆಗುವಂತಹ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸೋದರಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣ ಮಹಿಳೆಯರಿಗೆ ಸೂಕ್ತ ತರಬೇತಿಯನ್ನು ನೀಡಿ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು ಟೈಡ್ನ ಉದ್ದೇಶ. ಬಯೋಮಾಸ್ ಡ್ರೈಯರನ್ನು ಬಳಸಿ ಆಹಾರ ವಸ್ತುಗಳನ್ನು ಒಣಗಿಸೋದ್ರ ಬಗ್ಗೆನೂ ಟೈಡ್ ಸಂಸ್ಥೆ ಹಲವು ಜನ ಮಹಿಳೆಯರಿಗೆ ತರಬೇತಿಯನ್ನು ನೀಡಿದೆ. ಬನ್ನಿ, ಈ ತರಬೇತಿಗಳು ಹೇಗಿರುತ್ತವೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಟೈಡ್ ನೀಡೋ ತರಬೇತಿಯಲ್ಲಿ ಹಲವು ಹಂತಗಳಿವೆ. ವಿವಿಧ ಹಂತಗಳ ಈ ಒಟ್ಟು ತರಬೇತಿಯಲ್ಲಿ ಮಹಿಳೆಯರು ಡ್ರೈಯರ್ನ ಬಳಸೋದು ಹೇಗೆ ಅಂತ ಕಲಿತಾರೆ. ನಂತರ ತರಬೇತಿದಾರರ ಸಮ್ಮುಖದಲ್ಲಿನೇ ಡ್ರೈಯರನ್ನು ಬಳಸಿ ವಸ್ತುಗಳನ್ನು ಒಣಗಿಸಿ ಅಭ್ಯಾಸ ಮಾಡ್ತಾರೆ. ಆ ನಂತರ ತಾವೇ ಆಹಾರ ವಸ್ತುಗಳನ್ನು ಒಣಗಿಸೋದನ್ನು ಆರಂಭಿಸ್ತಾರೆ. ಇದರ ಜೊತೆಯಲ್ಲಿ ಒಣಗಿಸಿದ ವಸ್ತುಗಳನ್ನು ಅಚ್ಚುಕಟ್ಟಾಗಿ ಪ್ಯಾಕ್ ಮಾಡೋದು ಹೇಗೆ, ತಮ್ಮ ವಸ್ತುಗಳಿಗೆ ಮಾರುಕಟ್ಟೆ ಹುಡುಕೊಳ್ಳೋದು ಹೇಗೆ, ವ್ಯವಹಾರದ ಲೆಕ್ಕಾಚಾರ ಇಡೋದು ಹೇಗೆ, ಇದನ್ನೆಲ್ಲ ಕಲಿತಾರೆ. ತರಬೇತಿ ಗ್ರಾಮೀಣ ಮಹಿಳೆಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಸರಳವಾದ ಆಡು ಭಾಷೆಯಲ್ಲಿರುತ್ತೆ. ಅವರಿಗೂ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಬೇಕಾದಷ್ಟು ಅವಕಾಶ ಇರುತ್ತೆ. ತರಬೇತಿ ಇನ್ನೂ ಸ್ವಾರಸ್ಯಕರವಾಗಿರಲಿ, ಪರಿಣಾಮಕಾರಿಯಾಗಿರಲಿ ಅಂತ ಸ್ಲೈಡ್ ಶೋ, ವಿಡಿಯೋ, ಪಾತ್ರಾಭಿನಯ, ಕಲಿಕೆ ಆಟಗಳು ಮುಂತಾದವುಗಳನ್ನು ಬಳಸ್ತಾರೆ. ತರಬೇತಿ ನಮಗೆ ಖುಷಿಯಾಗಿದೆ. ನಾವು ಫಸ್ಟಿಗೆ ಅನಿಸಿದ್ದೆವು ಕ್ಲಾಸಿನಾಗೆ ಉಂಟಾ ಅಂತ. ಹಾಗೆ ನಾವು ಫಸ್ಟಿಗೆ ಅವರಂತಾರ ನಮಗೆ ಹೆದರಿಕೆ ಆಯ್ತು, ಏನಾದರೂ ಹೇಳ್ತಾರಾ ಅಂತ. ಹಾಗೇನು ಅನಿಸ್ಲಿಲ್ಲ. ಮತ್ತು ಅವ್ರು ಹೇಳಿದರು, ನಾವು ನಿಮ್ಮ ಜೊತೆ ಹಾಗೇನೆ ಎಲ್ಲರೊಟ್ಟಿಗೆ ಒಂದೇ ಥರ ಅಂತ ಹೇಳಿದರು. കണക്കുകൾ എങ്ങനെ സൂക്ഷിക്കുന്നു എന്നുള്ളതിനെ കുറിച്ച് തന്നിട്ടുണ്ട്. ಡ್ರೈಯರ್, ಮತ್ಸ್ಯ ತರಬೇತಿಯಲ್ಲಿ ಡ್ರೈಯರ್ನ ಬಳಸೋದು ಹೇಗೆ, ವಸ್ತುಗಳನ್ನು ಒಣಗಿಸೋದು ಹೇಗೆ, ಶುಚಿತ್ವ, ಮಾರಾಟ, ಲೆಕ್ಕಾಚಾರ ಇವನ್ನೆಲ್ಲ ಹೇಳ್ಕೊಟ್ರು. സാധനങ്ങളൊക്കെ ഉണ്ടാക്കേണ്ട വിധം അതുണ്ട്. നമ്മൾ സാധനം വാങ്ങിക്കുന്നതിൻ്റെ വില, അതിൽ ചിലവ്, ನಾವು ಬಳಸೋ ಕಚ್ಚಾ ವಸ್ತು ಮತ್ತು ಇತರ ವಸ್ತುಗಳು, ಎಷ್ಟು ಜನ ಕೆಲಸ ಮಾಡಿರ್ತೇವೆ, ಅವರ ಕೂಲಿ ಲೆಕ್ಕ, ಜಾಸ್ತಿ ಅಲ್ಲ, ಸಾಧಾರಣ ಲಾಭ ಬರೋ ಹಾಗೆ ಎಲ್ಲವನ್ನೂ ಲೆಕ್ಕಕ್ಕೆ ತಗೊಂಡು ನಾವು ಬೆಲೆನ ನಿಗದಿ ಮಾಡ್ತೇವೆ. ಲಾಭം കിട്ടത്തക്ക വിധത്തിൽ ഞങ്ങൾ അതിന് വില ഇടുന്നത്. ಟೈಡ್ ಸಂಸ್ಥೆ ಕರ್ನಾಟಕ ಮತ್ತು ಕೇರಳದ ಹಲವು ಮಹಿಳಾ ಸಮೂಹಗಳಿಗೆ ಸ್ವಾವಲಂಬನೆಯ ತರಬೇತಿಗಳನ್ನು ನೀಡ್ತಾ ಬಂದಿದೆ. ಇದಕ್ಕಾಗಿ ಮಹಿಳಾ ಸಮೂಹಗಳನ್ನು ಗುರುತಿಸಿಕೊಡುವಲ್ಲಿ ಕೇರಳದ ಕುಟುಂಬಶ್ರೀ ಸಂಸ್ಥೆ ಮತ್ತು ಕರ್ನಾಟಕದ SKDRDP ಸಂಸ್ಥೆಗಳು ನೆರವಾಗಿವೆ.
ಪರಸ್ಪರ ಸಹಕಾರ ಇದ್ದರೆ ಖಂಡಿತವಾಗಿ ಜನರ ದೃಷ್ಟಿಯಲ್ಲಿ ಅದು ಅತ್ಯಂತ ಒಂದು ಅವರ ಅಭಿವೃದ್ಧಿಗೆ ಪೂರಕ ಆಗ್ತದೆ ಅನ್ನುವಂಥದ್ದನ್ನು ನಾವು ಮನಗಂಡಿದ್ದೇವೆ. ಪರಸ್ಪರ ಸಹಕಾರ ತಗೊಂಡ್ರೆ ಖಂಡಿತವಾಗಿ ಅದು ಇನ್ನಷ್ಟು ಬೆಳೀಲಿಕ್ಕೆ ಜನರಿಗೆ ಉಪಯೋಗ ಆಗಲಿಕ್ಕೆ ಕಾರಣ ಆಗುತ್ತೆ. ಆ ದೃಷ್ಟಿಯಿಂದ ಒಳ್ಳೆಯ ಒಂದು ಸಂಬಂಧವನ್ನು ನಾವು ಉಳಿಸಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಬೇರೆ ಬೇರೆ ರೈತರಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ತಂತ್ರಜ್ಞಾನಗಳಿದ್ದರೆ ಅದನ್ನು ಕೂಡ ಬಳಕೆ ಮಾಡಲಿಕ್ಕೆ ಖಂಡಿತವಾಗಿ ನಾವು ಇಷ್ಟಪಡ್ತೇವೆ. ಇನ್ನು ಬಯೋಮಾಸ್ ಡ್ರೈಯರ್ ಬಳಕೆ ತರಬೇತಿ ಬಗ್ಗೆ ಹೇಳೋದಾದರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಲ್ಯದಲ್ಲಿರುವ ವಾಸುಕಿ ಸ್ವಸಹಾಯ ಸಂಘ ಮತ್ತು ಕೊಯ್ಲಾದಲ್ಲಿರುವ ಚೈತನ್ಯ ಸ್ವಸಹಾಯ ಸಂಘದವರು ಮುಖ್ಯವಾಗಿ ಅಡಕೆ ಮತ್ತು ತೆಂಗನ್ನು ಒಣಗಿಸ್ತಾರೆ. ತಮ್ಮದಷ್ಟೇ ಅಲ್ಲ, ಇತರ ರೈತರ ಉತ್ಪನ್ನಗಳನ್ನು ಶುಲ್ಕ ತೆಗೆದುಕೊಂಡು ಒಣಗಿಸಿ ಕೊಡುತ್ತಾರೆ. ತಾವು ಮಾರುಕಟ್ಟೆಯಿಂದ ಹೆಚ್ಚಿನ ಹಸಿ ತೆಂಗು ಮತ್ತು ಅಡಕೆಗಳನ್ನು ಕೊಂಡ್ಕೊಂಡು ಬಂದು ಒಣಗಿಸಿ ಸ್ಥಳೀಯ ವ್ಯಾಪಾರಿಗಳಿಗೆ ಮಾರಿ ಹೆಚ್ಚಿನ ಲಾಭವನ್ನು ಗಳಿಸ್ತಾ ಇದ್ದಾರೆ. ಇಲ್ಲಿ ಹೆಚ್ಚಿನವರೆಲ್ಲ ಕೃಷಿಕರಿದ್ದಾರೆ. ಹೆಚ್ಚಾಗಿ ಅಡಿಕೆ ಮತ್ತು ತೆಂಗು ಹೆಚ್ಚಾಗಿ ಬೆಳೀತಾರೆ. ಆದ್ದರಿಂದ ಇದರಲ್ಲಿ ಒಣಗಿಸಿದರೆ ಬೇಗ ಒಣಗ್ತದೆ ಎನ್ನುವ ಉದ್ದೇಶದಿಂದ ಈ ಡ್ರೈಯರನ್ನು ಇಲ್ಲಿ ತಂದಿದ್ದೇವೆ. ಇತ್ತೀಚೆಗೆ ಇವರು ಅನೇಕ ಬಗೆಯ ತರಕಾರಿ ಮತ್ತು ಹಣ್ಣುಗಳನ್ನು ಒಣಗಿಸ್ತಾ ಇದ್ದಾರೆ. ಇದಕ್ಕೆ ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆನೂ ಇದೆ. ಇನ್ನು ಕೇರಳದ ಕಾಸರಗೋಡಿನ ಪಳ್ಳಿಕೆರೆ ಗ್ರಾಮದಲ್ಲಿರೋ ಈ ಮಹಿಳೆಯರು ಗೋಡಂಬಿಯನ್ನು ಮನೆಯಲ್ಲೇ ಸಂಸ್ಕರಣೆ ಮಾಡ್ತಾರೆ. ಗೋಡಂಬಿಯನ್ನು ಒಣಗಿಸೋದಕ್ಕೆ ಇವರು ಕೂಡ ಬಯೋಮಾಸ್ ಡ್ರೈಯರನ್ನು ಬಳಸ್ತಾರೆ. ಕೇರಳದ ತ್ರಿಚೂರ್ ಜಿಲ್ಲೆಯ ಕಾಕ್ಕಮಾಡಂ ತುರುತ್ ಗ್ರಾಮದ ಐಶ್ವರ್ಯ ಸಮೂಹ ಮತ್ತು ಎರ್ನಾಕುಲಂ ಜಿಲ್ಲೆಯ ಚಾತ್ತನಾಡ್ ಗ್ರಾಮದ ಸೌಹಾರ್ದ ಸಮೂಹಗಳು ಕೂಡ ಅನೇಕ ಬಗೆಯ ಮೀನುಗಳನ್ನು ಒಣಗಿಸಿ ಮಾರೋದ್ರ ಮೂಲಕ ಬಹಳಷ್ಟು ಲಾಭ ಗಳಿಸ್ತಾ ಇದ್ದಾರೆ. ಐಶ್ವರ್ಯ ಸಮೂಹ ಒಳ್ಳೆ ಸೀಸನ್ನಲ್ಲಿ ಬೇಡಿಕೆ ಹೆಚ್ಚಾಗಿದ್ದಾಗ ಪೂರೈಸೋದಕ್ಕೆ ಸಾಧ್ಯ ಆಗೋ ಹಾಗೆ ಮೊದಲಿದ್ದ ಡ್ರೈಯರ್ ಜೊತೆಗೆ ಇನ್ನೊಂದು ದೊಡ್ಡ ಡ್ರೈಯರ್ನ ಇಟ್ಕೊಂಡಿದ್ದಾರೆ. ನಾವು ಸಾಲ ತಗೊಂಡ್ವಿ. ಮೊದಲಿದ್ದ ಡ್ರೈಯರ್ ಬರೀ 40 kgದಿತ್ತು. ಅದಕ್ಕೆ ದೊಡ್ಡ ಡ್ರೈಯರ್ ತೆಗೆದುಕೊಂಡ್ವಿ. ಅದು ಒಂದ್ಸಲಕ್ಕೆ 80 kg ಮೀನನ್ನು ಒಣಗಿಸುತ್ತೆ. ಹೆಚ್ಚು ಲಾಭ ಬರುತ್ತೆ. ಸೌಹಾರ್ದ ಸಮೂಹದವರು ಒಣಗಿದ ಮೀನುಗಳ ಚಟ್ನಿ, ಉಪ್ಪಿನಕಾಯಿ ಇವನ್ನೂ ಮಾಡಿ ಮಾರ್ತಾರೆ. ತ್ರಿಚೂರ್ ಜಿಲ್ಲೆಯ ಆನಾಪುಳ ಗ್ರಾಮದ ಶ್ರೀದೇವಿ ಮುಖೇಶ್ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ತಮ್ಮ ಹಳ್ಳಿಯಲ್ಲೇನೆ ಒಂದು ಆಹಾರ ಸಂಸ್ಕರಣಾ ಘಟಕವನ್ನೇ ನಡೆಸ್ತಾ ಇದ್ದಾರೆ. ಇನ್ನಷ್ಟು ಮಹಿಳೆಯರಿಗೆ ಉದ್ಯೋಗವನ್ನು ಒದಗಿಸಿದ್ದಾರೆ. ಈ ಮಹಿಳೆಯರು ತಯಾರಿಸುವ ಉತ್ಪನ್ನಗಳು ಉತ್ತಮ ಗುಣಮಟ್ಟದ್ದಾಗಿರುತ್ತವೆ. ಆದ್ದರಿಂದ ಕೆಲವರು ಇವರಲ್ಲಿಗೆ ಬಂದು ವಸ್ತುಗಳನ್ನು ಕೊಂಡ್ಕೊಂಡು ಹೋಗ್ತಾರೆ. ಜೊತೆಗೆ ಇವರ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆನೂ ಇರೋದ್ರಿಂದ ಅಂಗಡಿಯವರು ಇದನ್ನು ತಗೋತಾರೆ. ಒಣಗಿಸಿದ ಮೀನು ಉತ್ಪನ್ನಗಳನ್ನು ಹೋಟೆಲು, ಬಾರು, ಮನೆಗಳಿಗೂ ಮಾರ್ತಾರೆ. ಪಂಚಾಯಿತಿಗಳು ನಡೆಸೋ ಮೇಳ, ಓಣಂ ಮೇಳಕ್ಕೆಲ್ಲ ಹೋಗ್ತೀವಿ. ಸರ್ಕಾರದವರು ನಡೆಸೋ ಮೇಳಗಳಿಗೂ ಕರೀತಾರೆ. ನಮ್ಮ ಉತ್ಪನ್ನಗಳು ಚೆನ್ನಾಗಿರುತ್ತವೆ, ಮಾರಾಟ ಆಗುತ್ತವೆ. ಮನೆಯ ಗಂಡಸರು ಸಮುದ್ರದ ಹಿನ್ನೀರಿನಲ್ಲಿ ಬಹಳ ಕಷ್ಟಪಟ್ಟು ಬಗೆ ಬಗೆಯ ಮೀನನ್ನು ಹಿಡಿತಾರೆ. ಮೊದಲು ಮಾಡ್ತಿದ್ದ ಹಾಗೆ ಬಿಸಿಲಲ್ಲಿ ದಿನಗಟ್ಟಲೆ ಒಣಗಿಸಿ ಮಾರಿದರೆ ಬರೋ ಲಾಭ ಅಷ್ಟಕ್ಕಷ್ಟೇ ಇತ್ತು. ಆದರೆ ಬಯೋಮಾಸ್ ಡ್ರೈಯರ್ನಿಂದಾಗಿ ಈಗ ಅವರ ಜೀವನ ಹೆಚ್ಚು ಹಸನಾಗಿದೆ. ಮಹಿಳೆಯರು ಸ್ವಾವಲಂಬಿಗಳಾಗುತ್ತಿದ್ದಾರೆ. ಬದುಕು ಬದಲಾಗಿದೆ. ತುಂಬ ವ್ಯತ್ಯಾಸ ಇದೆ. ಅದಾണെಂದರೆ ನಮಗೆ ಮನೆಯಲ್ಲೇ ಕೂತು ಏನು ನಮ್ಮ കൈಗೆ ಅಂತ ಸಂಪಾದನೆ ಇಲ್ಲಲ್ಲ, ಹಾಗೆ ಖುಷಿಯಾಗಿದೆ ಎಲ್ಲರ ಜೊತೆ ಸೇರಿ. എന്തെങ്കിലും നമുക്ക് ഒരു 10 രൂപ വേണമെങ്കിൽ നമുക്കിപ്പോൾ ഒരു ധൈര്യം ഉണ്ടല്ലോ. നമുക്ക് ഇത് ಕೂಡಲೇ 10 ರೂಪಾಯಿ ಬೇಕು ಅಂತಂದರೆ ಈಗ ನಮ್ಮ ಹತ್ರ ಇರುತ್ತೆ ಅನ್ನೋ ಧೈರ್ಯ ಇದೆ. ಈಗ ನಮ್ಮದೇ ಆದ ದುಡಿಮೆ ಇದೆ, ಮನೆಗೋಸ್ಕರ ನಮ್ಮದೇ ಆದ ವರಮಾನ ಇದೆ ಅನ್ನೋ ಆತ್ಮವಿಶ್ವಾಸ ಬಂದಿದೆ. വരുമാനം ഞങ്ങൾ അതിൽ കണ്ടെത്താൻ അങ്ങനെ ഇതുള്ളതാണ്. ഇങ്ങനെ ഒരു കച്ചവടം ഈ ട്രെയിനിങ്ങിൻ്റെ ഇതിലൂടെ ಟ್ರೈನಿಂಗ್ ತಗೊಂಡು ಇದನ್ನು ಮಾಡ್ತಾ ಇರೋದ್ರಿಂದ ಒಳ್ಳೆ ಲಾಭ ಇದೆ. ಈಗ ಕುಟುಂಬದ ಖರ್ಚಿಗೆ ಆಗಲಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗಲಿ, ನಮ್ಮ ಸ್ವಂತ ಖರ್ಚಿಗೆ ಆಗಲಿ ಬೇಕು ಅಂದರೆ ಈಗ ನಮ್ಮ ಕೈಲಿ ಹಣ ಇರುತ್ತೆ. കാര്യങ്ങൾക്കായാലും കാശ് കിട്ടുന്നുണ്ട്. അതാണ് നല്ലത്. അത് ഓരോരുത്തർക്ക് ഓരോ ഇത് ജോലിയിൽ തന്നെ പല ನಾವು ಸಿಗಡಿ ಮೀನನ್ನು ಒಣಗಿಸಿ ಚಟ್ನಿ, ಉಪ್ಪಿನಕಾಯಿ ಮಾಡಿ ಮಾರ್ತಾ ಇರೋದನ್ನ ನೋಡಿ ಬೇರೆಯವರು ಇದನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ഫിഷറീസിന്റെ ഇതിൽ തന്നെ ഞങ്ങൾ ഇത് ചെയ്ത് ಮೀನುಗಾರಿಕೆ ಇಲಾಖೆಯವರು ಇದನ್ನ ಬೇರೆಯವರಿಗೂ ಹೇಳ್ಕೊಡ್ತಾ ಇದ್ದಾರೆ. ചമ്മന്തിപ്പൊടി ഉണ്ടാക്കൽ അങ്ങനെയുള്ള കാര്യങ്ങൾ. അപ്പം അത് ഞങ്ങളുടെ കണ്ട് തന്നെയാണ്.
ಮಹಿಳೆಯರು ಏನಾದರೂ ಲಾಭದಾಯಕವಾದ ಕೌಶಲ್ಯವನ್ನು ಕಲಿತರೆ ಅವರಲ್ಲಿ ಆತ್ಮವಿಶ್ವಾಸ ಮೂಡುತ್ತೆ, ತಮ್ಮ ಬಗ್ಗೆ ತಮಗೇನೆ ಆತ್ಮಗೌರವ ಹೆಚ್ಚಾಗುತ್ತೆ, ಜೀವನ ಮಟ್ಟ ಸುಧಾರಿಸುತ್ತೆ. ಕುಟುಂಬ, ಸಮುದಾಯ ಅಷ್ಟೇ ಯಾಕೆ, ದೇಶದ ಹಿತಕ್ಕಾಗಿ ಮಹಿಳೆಯರಲ್ಲಿ ಈ ಬಗೆಯ ಸಾಮರ್ಥ್ಯ, ಆತ್ಮವಿಶ್ವಾಸ ಮೂಡೋದು ಬಹಳ ಮುಖ್ಯ. ಇದೇ ಟೈಡ್ ಸಂಸ್ಥೆಯ ಧ್ಯೇಯವೂ ಕೂಡ.